ಮತ್ತೆ ನಮ್ಮ ನಾಡು ವಾರ್ತೆಗಳಿಗೆ ಸ್ವಾಗತ. ಮಂಗಳೂರಿನ ಕದ್ರಿ ಶಿವಭೋಗ್ನಲ್ಲಿರುವ ಕಾರ್ಮಿಕರ ರಾಜ್ಯ ವಿಮಾ ನಿಗಮ ಆಸ್ಪತ್ರೆ ಅವ್ಯವಸ್ಥೆಗಳನ್ನು ಸರಿಪಡಿಸಬೇಕೆಂದು ಒತ್ತಾಯಿಸಿ ಅಖಿಲ ಭಾರತ ಕಾರ್ಮಿಕ ಸಂಘ ಬುಧವಾರದಿಂದ ಆಸ್ಪತ್ರೆಯ ಎದುರು ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಮಿಕರ ಆಶಾಕಿರಣವಾಗಿದ್ದ ಇಎಸ್ಐ ಆಸ್ಪತ್ರೆಯು ಅವ್ಯವಸ್ಥೆಯ ಆಗರವಾಗಿದ್ದು, ಇದನ್ನು ಸರಿಪಡಿಸುವಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿ ಅಖಿಲ ಭಾರತ ಕಾರ್ಮಿಕ ಸಂಘ ಬುಧವಾರದಿಂದ ಮತ್ತೊಮ್ಮೆ ಹೋರಾಟದ ಅಖಾಡಕ್ಕೆ ಇಳಿದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯೊಂದರಲ್ಲಿ ಬರೋಬ್ಬರಿ 5 ಲಕ್ಷ ಬಡ ಮತ್ತು ಮಧ್ಯಮ ವರ್ಗದ ಕಾರ್ಮಿಕರಿದ್ದಾರೆ. ಇವರಿಗೆ ಸಮರ್ಪಕವಾದ ಚಿಕಿತ್ಸೆ ನೀಡಬೇಕೆನ್ನುವ ಉದ್ದೇಶದಿಂದ ಕಾರ್ಮಿಕರ ವಿಮಾ ನಿಗಮ ಕದ್ರಿ ಶಿವಭಾಗ್ನಲ್ಲಿ ಆಸ್ಪತ್ರೆಯನ್ನು ಸ್ಥಾಪಿಸಿದೆ. ಆದರೆ ಈ ಆಸ್ಪತ್ರೆಯು ಕಳೆದ 15 ವರ್ಷಗಳಿಂದ ಅವ್ಯವಸ್ಥೆಯ ಆಗರವಾಗಿದೆ. ಇದನ್ನು ಗಂಭೀರವಾಗಿ ಪರಿಗಣಿಸಿರುವ ಸಂಘಟನೆ ಬುಧವಾರದಿಂದ ಮತ್ತೆ ಹೋರಾಟಕ್ಕೆ ಮುಂದಾಗಿದ್ದು, ಬುಧವಾರ ಬೆಳಗ್ಗೆ ಕೊಟ್ಟಾರ ಚೌಕಿಯಿಂದ ಮೆರವಣಿಗೆ ಮೂಲಕ ಆಸ್ಪತ್ರೆಯ ಆವರಣಕ್ಕೆ ಆಗಮಿಸಿ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಸತ್ಯಾಗ್ರಹ ನಡೆಸುವ ಸ್ಥಳಕ್ಕೆ ಕಾರ್ಮಿಕರ ಸಚಿವರೇ ಆಗಮಿಸಿ ಆಸ್ಪತ್ರೆಯ ಅವ್ಯವಸ್ಥೆಯನ್ನು ತಕ್ಷಣವೇ ಪರಿಹರಿಸಬೇಕು, ಅದುವರೆಗೆ ಪ್ರತಿಭಟನೆಯಿಂದ ಹಿಂದಕ್ಕೆ ಸರಿಯುವ ಪ್ರಶ್ನೆಯೇ ಇಲ್ಲ ಎಂದು ಪ್ರತಿಭಟನಾ ನಿರತರು ಇದೇ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದರು. ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಆಸ್ಪತ್ರೆಯ ಅವ್ಯವಸ್ಥೆಯನ್ನು ವಿರೋಧಿಸಿ ಶ್ರೀರಾಮ ಸೇನೆಯ ಅಧೀನದಲ್ಲಿದ್ದ ಕಾರ್ಮಿಕ ಸೇನೆಯು ಕಳೆದ ವರ್ಷ ಉಪವಾಸ ಸತ್ಯಾಗ್ರಹವನ್ನು ನಡೆಸಿದ್ದು, ಇದರ ಫಲವಾಗಿ ರಾಜ್ಯ ಮಟ್ಟದ ಅಧಿಕಾರಿಗಳು ಆಸ್ಪತ್ರೆಗೆ ಭೇಟಿ ನೀಡಿ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಲಿಖಿತ ಭರವಸೆ ನೀಡಿದರೂ ಅದು ಕೇವಲ ಕಾಗದಕ್ಕೆ ಸೀಮಿತವಾಗಿದೆ. ಅಲ್ಲದೆ ಅಂದು ಕಾರ್ಮಿಕ ಸೇನೆಯ ಹೋರಾಟಕ್ಕೆ ರಾಮಸೇನೆಯಿಂದ ನಿರೀಕ್ಷಿತವಾದ ಬೆಂಬಲವೂ ಸಿಕ್ಕಿರಲಿಲ್ಲ. ಇದರಿಂದ ಹತಾಶರಾದ ಕಾರ್ಮಿಕ ಸೇನೆಯ ಪದಾಧಿಕಾರಿಗಳ ಸಹಿತ ಇತರ ಕಾರ್ಯಕರ್ತರು ಹಿಂದೂ ಸಂಘಟನೆಯ ಅಧೀನದಿಂದ ಹೊರಬಂದು ಅಖಿಲ ಭಾರತ ಕಾರ್ಮಿಕ ಸಂಘವನ್ನು ಅಸ್ತಿತ್ವಕ್ಕೆ ತಂದು ಆಸ್ಪತ್ರೆಯ ವಿರುದ್ಧ ಹೋರಾಟವನ್ನು ಮುಂದುವರಿಸುವ ನಿರ್ಧಾರ ಕೈಗೊಂಡಿದ್ದಾರೆ. ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದು ಮಾತನಾಡಿದ ಕಾರ್ಮಿಕ ಸಂಘದ ಅಧ್ಯಕ್ಷರಾದ ಸುಧಾತ್ ಜೈನ್ ಅವರು, ಆಸ್ಪತ್ರೆ ಅಧಿಕಾರಿಗಳು ಲಿಖಿತವಾಗಿ ನೀಡಿದ ಭರವಸೆಗಳನ್ನು ಈಡೇರಿಸಬೇಕಾಗಿರುವುದು ಕಾರ್ಮಿಕ ಸಚಿವರದ್ದಾಗಿದೆ. ಆದರೆ ಅವರು ಅಧಿಕಾರಿಗಳು ನೀಡಿದ ಭರವಸೆಯತ್ತ ಗಮನ ಹರಿಸದೆ ಕಾರ್ಮಿಕರನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಇಲ್ಲಿ ದಿನದ 24 ಗಂಟೆಯೂ ನಮಗೆ ಚಿಕಿತ್ಸೆ ದೊರೆಯಬೇಕು. ಪ್ರಥಮವಾಗಿ ಆದ್ಯತೆ ಇರುವುದು ಇಲ್ಲಿ ಇರುವ ವೈದ್ಯಕೀಯ ಡಾಕ್ಟರ್ಗಳು ಅಥವಾ ವೈದ್ಯಕೀಯ ಸಂಬಂಧಪಟ್ಟ ಯಾವೆಲ್ಲ ಡೆವಲಪ್ಮೆಂಟ್ಸ್ ಇದೆ ಅವೆಲ್ಲ 24 ಗಂಟೆ ತೆರೆದಿಡಬೇಕು. ಕಾರಣ ಇಲ್ಲಿಯ ಬೇಜವಾಬ್ದಾರಿ ರಾತ್ರಿ 8 ಗಂಟೆಗೆ ಬಂದರೆ ಇಲ್ಲಿ ಯಾರೂ ಇರುವುದಿಲ್ಲ. ಇದು ನಾವು ಆಲ್ರೆಡಿ ನಾವು ಹೋರಾಟ ಮಾಡಿದ್ದಕ್ಕೆ 2-3 ತಿಂಗಳು ಭರ್ತಿ ಆಗಿದ್ರು. ನಾವು ಆದ ವರ್ಷ ಒಂದು 6 ತಿಂಗಳು ಅವರು ಬೇಡಿದ್ದಾರೆ, ನಮಗೆ ಸಮಯ ಕೊಡಿ, ನಾವು ವ್ಯವಸ್ಥೆ ಮಾಡ್ತೀವಿ. ಆದರೆ ಇದುವರೆಗೂ ಅದನ್ನು ಮಾಡಿಲ್ಲ. ಅದಕ್ಕಾಗಿ ಇವತ್ತು ನಾವು ಈ ಪರಿಸ್ಥಿತಿಯ ನಿರ್ಮಾಣಕ್ಕೆ ಕಾರಣ. ಜೊತೆಗೆ ಹಲವಾರು ಎಕ್ಸ್ರೇ ಜೆರಾಕ್ಸ್ ಮಿಷನ್ ಅತಿ ಅಗತ್ಯವಾಗಿರುತ್ತದೆ. ನಾವು ಇಲ್ಲಿಂದ ಲೋಕಲ್ ಆಫೀಸ್ಗೆ ಹೋಗಬೇಕಾದ್ರೆ ಇದು ಯಾವುದೇ ಒಂದು ಸಣ್ಣ ಚೀಟಿಗಳನ್ನ ಇಡ್ಲಿಕ್ಕೆ ಆಗೋದಿಲ್ಲ. ಇದೊಂದು ಸೀಮಿತ ಅವಧಿಗೆ ಮಾತ್ರ, ಅಂದರೆ ಅಫಿಷಿಯಲ್ ವರ್ಕ್.